ವಾಸ್ತವ ಟಿವಿಗೆ ಸ್ವಾಗತ. ನಾನು ಸರ್ದಾರ್.
ಭಾರತ ಗ್ರಾಮೀಣ ಅಂಚೆ ನೌಕರರ ಸಂಘದ ವತಿಯಿಂದ ಕೇಂದ್ರ ಸಂಘಟನೆ ಮೇರೆಗೆ ಇವತ್ತು ವಿಜಯಪುರ ವಿಭಾಗದಲ್ಲಿ ಇವತ್ತು 2ನೇ ದಿವಸ ಧರಣಿಯನ್ನು ಹಮ್ಮಿಕೊಂಡಿದ್ದೆವು. ಯಾಕೆ ಈಗಾಗಲೇ ನಮ್ಮ ಸಂಸದರಿಗೆ ಸಾಕಷ್ಟು ಸಲ ನಾವು ದಿಲ್ಲಿಯೊಳಗೂ ಕೂಡ ನಾವು ಭೇಟಿಯಾಗಿದ್ದೀನಿ. ಆದರೆ ನಮ್ಮ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸ್ತಾರೆ. ಅದಕ್ಕೆ ಸಂಸದರಿಗೆ ನಾವು ಇದೊಂದು ಸಲ ಅನಿವಾರ್ಯವಾಗಿ ಬಂದೆವು. ಅವ್ರು ಮುಂದಿನ ಕ್ರಮ ಏನು ತಗೋತಾರೆ ನಮ್ಮ ಬಗ್ಗೆ ಸ್ವಲ್ಪ ಒಳ್ಳೆಯ ಅಭಿಪ್ರಾಯ ಹೊಂದಿ ನಮಗೆ ಒಳ್ಳೆಯ ಬೇಡಿಕೆಗಳನ್ನು ಈಡೇರಿಸುವಂತೆ ಪ್ರಧಾನಮಂತ್ರಿಗಳಿಗೆ ಒತ್ತಾಯ ಮಾಡ್ಬೇಕಂತ ಹೇಳಿ ಮತ್ತು ಕಮ್ಯುನಿಕೇಷನ್ ಮಿನಿಸ್ಟರ್ಗೂ ಕೂಡ ಅವ್ರು ಒತ್ತಾಯ ಮಾಡಬೇಕು. ನಮ್ಮ ಬೇಡಿಕೆಗಳನ್ನ ಈಡೇರಿಸಬೇಕಂತ ನಾವು ಕೇಳ್ಕೊತಾ ಇದ್ದೇವೆ. ಒಂದು ವೇಳೆ ಬೇಡಿಕೆ ಈಡೇರಿಸಲಿಲ್ಲ ಅಂದರೆ ಅನಿಶ್ಚಿತ ಮುಷ್ಕರದಲ್ಲಿ ನಾವು ನಮ್ಮ ಸಂಸಾರ ಸಮೇತವಾಗಿ ನಮ್ಮ ಸಂಸದರಿಗೆ ಮುತ್ತಿಗೆ ಹಾಕ್ತೇವೆ ಅಂತ ಹೇಳಿಕೆ ಕೊಡ್ತಾ ಇದ್ದೀವಿ. ಎಲ್ಲಿವರೆಗೆ ಹೋರಾಟ? ಯಾತಕ್ಕಾಗಿ ಹೋರಾಟ? ಎಲ್ಲಿವರೆಗೆ ಹೋರಾಟ? ಒಟ್ಟು ಮಂದಿ ನೌಕರರ ಸಂಘಕ್ಕೆ, ಅಖಿಲ ಭಾರತ ಗ್ರಾಮೀಣ ಅಂಚೆ ನೌಕರರ ಸಂಘಕ್ಕೆ, ಭ್ರಷ್ಟ ಕೇಂದ್ರ ಸರ್ಕಾರಕ್ಕೆ, ಭ್ರಷ್ಟ ಕೇಂದ್ರ ಸರ್ಕಾರಕ್ಕೆ, ಭ್ರಷ್ಟ ಕೇಂದ್ರ ಅಧಿಕಾರಿಗಳಿಗೆ, ಭ್ರಷ್ಟ ಕೇಂದ್ರ ಅಧಿಕಾರಿಗಳಿಗೆ ನಮ್ಮ ಬೇಡಿಕೆಗಳು ಎಲ್ಲಿಯವರೆಗೆ ಹೋರಾಟ? ಎಲ್ಲಿಯವರೆಗೆ ಹೋರಾಟ? ಎಲ್ಲಿಯವರೆಗೆ ಹೋರಾಟ? ಏನೇ ಬರಲಿ, ಏನೇ ಬರಲಿ, ಏನೇ ಬರಲಿ. ಹೇಳಿ ಸರ್, ಯಾಕೆ ಬಂದಿದೆ? ಅಖಿಲ ಭಾರತ ಗ್ರಾಮೀಣ ಅಂಚೆ ನೌಕರರ ಸಂಘ ನವದೆಹಲಿ ಕೇಂದ್ರ ಸಂಘಟನೆಯ ಕರೆ ಮೇರೆಗೆ 12/12/23ರಿಂದ ದೇಶಾದ್ಯಂತ ಗ್ರಾಮೀಣ ಅಂಚೆ ನೌಕರರ ಸಂಘಗಳು ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಇಳಿದಿದ್ದೀವಿ. ಸುಮಾರು 175 ವರ್ಷಗಳ ಹಿಂದೆ ಪ್ರಾರಂಭವಾದ ಇಲಾಖೆ ಸ್ವಾತಂತ್ರ್ಯ ನಂತರ ಇದುವರೆಗೂ ಬ್ರಿಟಿಷ್ ಸರ್ಕಾರದ ಕಾನೂನುಗಳು ಅಂಚೆ ಇಲಾಖೆಯಲ್ಲಿ ಜಾರಿಯಲ್ಲಿವೆ. ಅದರಲ್ಲಿಯೂ ಎಕ್ಸ್ಟ್ರಾ ಡಿಪಾರ್ಟ್ಮೆಂಟಲ್ ಏಜೆಂಟ್, ಗ್ರಾಮೀಣ ಡಾಕ್ ಸೇವಕ್ ಅಂಥೇಳಿ ವಿಂಗಡಣೆಯನ್ನು ಮಾಡುತ್ತಾ 4ರಿಂದ 5 ತಾಸು ಹೇಳಿ ಇಲಾಖೆಯವರು ಕೆಲಸ ಕೊಡುತ್ತಾರೆ. ಆದರೆ ನಾವುಗಳು ಗ್ರಾಮೀಣ ಪ್ರದೇಶದಲ್ಲಿ 8ರಿಂದ 10 ತಾಸು ಅವಿರತವಾಗಿ ಕೆಲಸ ನಿರ್ವಹಿಸಿ ಇಲಾಖೆಗೆ ಸಾಕಷ್ಟು ಆದಾಯಗಳನ್ನು ತಂದು ಕೊಡ್ತೀವಿ. ಸುಮಾರು ವಾರ್ಷಿಕ 9,600 ಕೋಟಿ ರೂಪಾಯಿ ಗ್ರಾಮೀಣ ಅಂಚೆಯಿಂದ ಆದಾಯ ಬರ್ತಾ ಇದೆ. ಆದರೂ ಇಲಾಖೆಯವರು ಇದುವರೆಗೆ ನಮ್ಮನ್ನು ಕಾಯಂ ಮಾಡಿಲ್ಲ. ಮತ್ತು ಪ್ರಧಾನಮಂತ್ರಿಗಳ ಮಹತ್ವಾಕಾಂಕ್ಷಿ ಯೋಜನೆಯಾದ ಸುಕನ್ಯಾ ಸಮೃದ್ಧಿ, ಇಂಡಿಯನ್ ಪೋಸ್ಟಲ್ ಪೇಮೆಂಟ್ ಬ್ಯಾಂಕ್ ಅನೇಕ ತಂತ್ರಜ್ಞಾನದ ಕಾರ್ಯಗಳನ್ನು ಗ್ರಾಮೀಣ ಅಂಚೆ ನೌಕರರು ಉಪ ಅಂಚೆ ಕಚೇರಿ, ಪ್ರಧಾನ ಅಂಚೆ ಕಚೇರಿ ಲೆವೆಲ್ದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇವೆ. ಆದರೂ ಇದುವರೆಗೂ ಸಂಸತ್ತಲ್ಲಿ ಯಾವುದೇ ಸಂಸದರು ಮಾತನಾಡಿಲ್ಲ. ಈಗಾಗಲೇ ಮೊನ್ನೆ 1 ವಾರದ ಹಿಂದೆ ಬಸ್ಸಿ ಅಂತೇಳಿ ಒಬ್ಬ ಸಂಸದರು, ಇನ್ನೊಬ್ಬ ಸಂಸದರು ಗ್ರಾಮೀಣ ಡಾಕ್ ಸೇವಕ ವ್ಯವಸ್ಥೆ ಬಗ್ಗೆ ಸ್ಪೀಕರ್ ಅವರ ಗಮನಕ್ಕೆ ತಂದಾರ. ಅದಕ್ಕೆ ಮಾನ್ಯ ಪ್ರಧಾನಮಂತ್ರಿಗಳು ಅದನ್ನೆಲ್ಲ ಕಡತಗಳನ್ನು ತರಿಸ್ಕೊಂಡು DG ಅವ್ರ ಮುಖಾಂತರ, ಪೋಸ್ಟಲ್ ಸೆಕ್ರೆಟರಿಗಳ ಮುಖಾಂತರ ಎಲ್ಲ ವಿವರಗಳನ್ನು ಪಡೆದು ನಮ್ಮನ್ನು ಕಾಯಂಗೊಳಿಸಿ ನಮಗೆ ಅನುಕೂಲ ಮಾಡಿಕೊಡಬೇಕು. ಈಗಾಗಲೇ ಮಾನ್ಯ ಪ್ರಧಾನಿಗಳು ಅಯೋಧ್ಯ ಸಮಸ್ಯೆ ಬಗೆಹರಿಸ್ಯಾರ, ಕಾಶ್ಮೀರದ 70ನೇ ತಿದ್ದುಪಡಿ ಬಗ್ಗೆ ಬಗೆಹರಿಸಿದ್ದಾರೆ. ಇದು ಕೂಡ ಜ್ವಲಂತ ಸಮಸ್ಯೆ ಆಗಿದ್ದು ಗ್ರಾಮೀಣ ಅಂಚೆ ನೌಕರರನ್ನು ಕಾಯಂಗೊಳಿಸಿ ನಮಗೂ 8 ತಾಸು ಕೆಲಸ ನೀಡಬೇಕಾಗಿ ಅವರಲ್ಲಿ ನಾವು ಮನವಿ ಮಾಡುತ್ತೇವೆ. ಒಂದು ವೇಳೆ ಈ ಕಾರ್ಯ ಈ ಒಂದು ಅವಧಿಯಲ್ಲಿ ಆಗದೇ ಇದ್ದರೆ ನಮ್ಮ ಕುಟುಂಬ ಸಮೇತವಾಗಿ ನಾವು ಗ್ರಾಮೀಣ ಅಂಚೆ ನೌಕರರು ಸುಸೈಡ್ ಮಾಡಿಕೊಳ್ಳುವಂಥ ಪರಿಸ್ಥಿತಿ ದೇಶದಲ್ಲಿ ನಿರ್ಮಾಣ ಆಗಬಾರ್ದು ಅನ್ನುವಂಥ ಎಚ್ಚರಿಕೆಯನ್ನು ನಾವು ನೀಡ್ತಾ ಇದ್ದೇವೆ. ಸರ್, ಇದ್ರ ಬಗ್ಗೆ ರಮೇಶ್ ಜಿಗಜಿಣಿ ಅವ್ರಿಗೆ ಏನಾರು ಈಗಾಗಲೇ ರಮೇಶ್ ಜಿಗಜಿಣಿ ಸಾಹೇಬರಿಗೆ 3 ಅವಧಿಯಲ್ಲಿ ಸಾಕಷ್ಟು ಮನವಿ ಪತ್ರಗಳನ್ನು ನೀಡಿದ್ದೇವೆ.
ಅವರು ಕೂಡ ಸಂಸತ್ತಲ್ಲಿ ಮಾನ್ಯ ಪ್ರಧಾನಿಯವರ ಗಮನ ಸೆಳೆದು ನಮಗೆ ನ್ಯಾಯಯುತ ಬೇಡಿಕೆಗಳನ್ನು ಈಡೇರಿಸಿ ಕೊಡಬೇಕಾಗಿ ನಾನು ಅವರಲ್ಲಿ ಕೂಡ ನಮ್ಮೆಲ್ಲ ಸಂಘಟನೆ ವತಿಯಿಂದ ಮನವಿ ಮಾಡುತ್ತೇವೆ. ಓಕೆ ಸರ್, ನಿಮ್ಮ ಹೆಸರು? ಇಂತೆ ವಿಠಲ್ ಸಿಂಗ್ ರಾಜ್ಪೂತ್, ಖಜಾಂಚಿ, ಅಖಿಲ ಭಾರತ ಗ್ರಾಮೀಣ ಅಂಚೆ ಸೇವಕರ ಸಂಘ, ವಿಜಯಪುರ ವಿಭಾಗ, ಕರ್ನಾಟಕ. ಹೇಳಿ ಸರ್. ಅಖಿಲ ಭಾರತ ಗ್ರಾಮೀಣ ಅಂಚೆ ನೌಕರರ ಸಂಘ ನವದೆಹಲಿ ಜಂಟಿ ಕ್ರಿಯಾ ಸಮಿತಿಯ ಆದೇಶದ ಮೇರೆಗೆ ನಮ್ಮ ಅನಿರ್ದಿಷ್ಟ ಮುಷ್ಕರವನ್ನು 12/12/2023 ಇವತ್ತು 13/12/2023 ಇವತ್ತು ಕೂಡ ಮಾಡ್ತಾ ಇದ್ದೇವೆ. ಇನ್ನೂ ಕೂಡ ನಮ್ಮ ಬೇಡಿಕೆ ಈಡೇರುವವರೆಗೂ ಮುಂದುವರಿಸ್ತಾ ಇದ್ದೇವೆ. ಇದರ ಬಗ್ಗೆ ನಾವು ಹೇಳಬೇಕಂದ್ರೆ ಸಾಕಷ್ಟು ದೆಹಲಿಯಲ್ಲಿ ಕೂಡ ಎಲ್ಲ ಅಧಿಕಾರಿಗಳಿಗೆ ಭೇಟಿಯಾಗೆವು. ನಾವು ಕೂಡ ಸ್ಟ್ರೈಕನ್ನು ಕೂಡ ಮಾಡಿದ್ದೆವು. ಇವತ್ತು ನಮ್ಮ ಮ್ಯಾಗೂ ಕೇಸ್ ಕೂಡ ದಿಲ್ಲಿಯಲ್ಲಿದೆ. ಇದ್ರ ಬಗ್ಗೆ ನಾವು ಸಂಸದರ ಗಮನಕ್ಕೆ ಸಾಕಷ್ಟು ಸಲ ತಂದರೂ ಕೂಡ ನಮ್ಮ ಸಂಸದರು ನಮ್ಮ ಯಾಕೋ ಗ್ರಾಮೀಣ ಪ್ರದೇಶದ ನೌಕರರಿಗೆ ಒಂದು ಧ್ವನಿ ಎತ್ತಿ ಕೂಡ ಯಾವುದೋ ಎತ್ತಿ ಸಂಸತ್ತಿನಲ್ಲಿ ಹೇಳ್ತಾ ಇಲ್ಲ. ಅದಕ್ಕೆ ನಮಗೆ ಭಾಳ ವ್ಯತ್ಯಯ ಇದು ಆಗೈತೆ. ಅದಕ್ಕೆ ದಯವಿಟ್ಟು ನಮ್ಮ ಸಂಸದರು ನಮ್ಮ ಬಗ್ಗೆ ಕಾಳಜಿ ವಹಿಸಿ ನಮ್ಮ ಬೇಡಿಕೆಗಳನ್ನು ಈಡೇರಿಸುವಂಥ ಸರ್ಕಾರಕ್ಕೂ ಮತ್ತು ತಮ್ಮದೇ ಸರ್ಕಾರ ಇರೋದ್ರಿಂದ ಪ್ರಧಾನಮಂತ್ರಿಗಳಿಗೆ ಹೇಳಿ ನಮ್ಮ ಸವಲತ್ತುಗಳನ್ನು ಕೊಡಿಸ್ಬೇಕಂತೇಳಿ ಅವರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ವೇಳೆ ನೀವು ಈ ನಮ್ಮ ಹೋಗೊಟ್ಟು ನಾವು ಏನು ಕೇಳ್ತಾ ಇದ್ದೇವೆ ನಿಮಗೆ ಇದನ್ನು ನೀವು ಸ್ಪಂದಿಸಲಿಲ್ಲ ಅಂದರೆ ನಾವು ಕೂಡ ಮುಂದಿನ ಹೋರಾಟಕ್ಕೆ ಉಗ್ರವಾದ ಹೋರಾಟ ತಮ್ಮ ಆಫೀಸ್ ಮುಂದೆ ಮಾಡ್ತೇವೆ ಅಂತೇಳಿ ನಾನು ಹೇಳಿಕೆ ಕೊಡ್ತಾ ಇದ್ದೇನೆ. ತಮ್ಮ ಬಸವರಾಜ್ ಎಲ್ ಹುಗಾರ್, ವಿಭಾಗೀಯ ಕಾರ್ಯದರ್ಶಿ, ವಿಜಯಪುರ, ಕರ್ನಾಟಕ ರಾಜ್ಯದ ಕಾರ್ಯಾಧ್ಯಕ್ಷರು, ಬೆಂಗಳೂರು.